ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ದಿನ ಸ್ಥಿರವಾಸರ ಶನಿವಾರ ಅಷ್ಟಮಿ ತಿಥಿ ಹಾಗೂ ವಿಶಾಖ ನಕ್ಷತ್ರ, ಬಹಳ ವಿಶೇಷವಾದ ನಕ್ಷತ್ರ, ಗುರುವಿನ ನಕ್ಷತ್ರ. ಈ ಶುಭ ದಿನ ಎಲ್ಲರಿಗೂ ಕೂಡ ಗುರುವಿನ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಚಾರದಲ್ಲಿ ಶನಿವಾರ ಅಂದ ತಕ್ಷಣವೇ ಎಲ್ರಿಗೂ ಜ್ಞಾಪಕ ಬರೋದು ಶನಿ ಮಹಾತ್ಮ. ಶನಿ ಮಹಾತ್ಮನಿಂದ ನನಗೆ ಹಾಗೆ ಕಷ್ಟ ಆಯಿತು, ಹೀಗೆ ಕಷ್ಟ ಆಯಿತು ಅಂತ ಹೇಳ್ಕೊಳ್ತೀವಿ. ಆ ಕಷ್ಟಗಳ ಪರಿಹಾರ ಹೇಗೆ? ಶನಿ ಮಹಾತ್ಮನೇ ಎಲ್ಲ ಕಷ್ಟಗಳಿಗೂ ಕಾರಣನ ಅನ್ನೋದನ್ನು ಹೋದ ವಾರ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದೆ. ಇವತ್ತು ನಮ್ಮ ಒಂದು ದಿನಚರಿಯಿಂದ ಯಾವ ಯಾವ ಕಷ್ಟಗಳು ಬರುತ್ತೆ, ನಮ್ಮ ದಿನಚರಿಯನ್ನು ಸರಿಪಡಿಸ್ಕೊಂಡ್ರೆ ಯಾವ ರೀತಿಯಾದ ಸುಖಾನುಭವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಪ್ರತಿನಿತ್ಯ ಹೇಳ್ತಾ ಇರ್ತೀನಿ, ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಬಿಟ್ಟು ನಾವು ಗುರೂಜಿ ಜೊತೆ ಮಾತಾಡಬೇಕು ಅಂತ ಹೇಳ್ತೀರಿ. ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ಅದು ನೀವು ನಮ್ಮ ಸಮಯವನ್ನು ನಿಗದಿ ಮಾಡಿಕೊಳ್ಳೋದಕ್ಕೆ, ನಮ್ಮ ದತ್ತಪೀಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಮಾತ್ರ ಮೊಬೈಲ್ ಸಂಖ್ಯೆ ಇರುತ್ತೆ. 7:30ಯಿಂದ 8 ಗಂಟೆವರೆಗೆ ಮಾತ್ರ ಈ ಕಾರ್ಯಕ್ರಮದಲ್ಲಿ ನಾನು ಇರುವಾಗ ಇಲ್ಲಿ ಬರ್ತಾ ಇರುವಂತಹ ಲ್ಯಾಂಡ್ಲೈನ್ ಸಂಖ್ಯೆಗೆ ಕರೆ ಮಾಡಿದ್ರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿನ್ನೆ ರಾತ್ರಿ 9:00ವರೆಗೆ ಕರೆ ಮಾಡಿಬಿಟ್ಟು ನಾವು ಗುರುಗಳ ಜೊತೆ ಮಾತಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಬೆಳಗಿನ ಜಾವ 4:00ವರೆಗೆ ಕರೆ ಮಾಡಿಬಿಟ್ಟು ಗುರುಗಳ ಜೊತೆ ಮಾತಾಡಬೇಕು ಅಂತ ಹೇಳ್ತೀರಿ. ಅದಲ್ಲ, ಈ ಸಮಯದಲ್ಲಿ ಮಾತ್ರ ನಾನು ಲ್ಯಾಂಡ್ಲೈನ್ಗೆ ಕರೆ ಮಾಡಿದಾಗ ನಿಮ್ಮ ಜೊತೆ ನೇರವಾಗಿ ಸಂಪರ್ಕಕ್ಕೆ ಬರಬಹುದು. ಬೇರೆ ಅಂತೆ ನೀವು ನನ್ನ ಸಮಯ ಯಾವಾಗ ಸಿಗತ್ತೆ ಅನ್ನೋದನ್ನು ತಿಳ್ಕೊಂಡು ಬಂದು ನನ್ನನ್ನು ಭೇಟಿ ಮಾಡಬಹುದು ಅನ್ನೋದನ್ನು ತಿಳಿಸ್ತಾ, ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಂಡು ದತ್ತಪೀಠದಲ್ಲಿ ನಡೆಯುವಂತಹ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ತಿಳ್ಕೊಂಡು ಅಲ್ಲಿ ಬಂದು ಭಾಗವಹಿಸಿ ಅಂತ ಕೂಡ ತಿಳಿಸ್ತಾ, ಬಹಳ ಮುಖ್ಯವಾಗಿ ನಾನು ನಿನ್ನೆಯ ದಿನ ಹೆಣ್ಣು ಮಕ್ಕಳ ವಿಚಾರವನ್ನು ತಿಳಿಸಿದೆ. ಹೆಣ್ಣು ಮಕ್ಕಳು ಸಂತೋಷವಾಗಿದ್ದರೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತ. ಹಾಗೆ ಇವತ್ತು ಕೂಡ ಮುಂದುವರೆದ ಭಾಗ ಮನೆಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅಂತ. ಈಗ ಜನರಲ್ಲಾಗಿ ಮನೆಯಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನು ನಾವು ತಗೊಂಡ್ರೆ, ಬೆಳಗಿನ ಜಾವ ಕಾಲ್ ಸೆಂಟರ್ಗೆ ಹೋಗೋರು ಅಥವಾ ರಾತ್ರಿ ಸೆಕೆಂಡ್ ಶಿಫ್ಟಲ್ಲಿ ಕೆಲಸ ಮಾಡೋದು, ನೈಟ್ ಶಿಫ್ಟ್ ಕೆಲಸ ಮಾಡೋರು ಇದ್ದೇ ಇರ್ತೀರಿ. ಮನೆಯಲ್ಲಿ ಯಾರು ಇರ್ತೀರಿ ಅವರು ಕೂಡ ಸಾಕಷ್ಟು ದಣದಿರ್ತೀರಿ. ಎಲ್ಲರಿಗೂ ಕೂಡ ಬೆಳಗಿನ ಜಾವ ಏಳಬೇಕು ಅಂದರೆ ಬಹಳ ಹಿಂಸೆ ಆಗ್ತಾ ಇರುತ್ತೆ. 8 ಗಂಟೆ 8:30ವರೆಗೂ ಏಳೋದಕ್ಕೆ ಹೋಗಲ್ಲ ಎಷ್ಟೋ ಜನಗಳ ಮನೆಯಲ್ಲಿ. ಕೆಲವರೆಲ್ಲ 4:00ವರೆಗೆ ಎದ್ದು ಕೆಲಸಗಳನ್ನು ಮಾಡ್ತೀರಿ, ಆದರೆ ಮಾಡೋ ವಿಧಾನ ಏನು ಅನ್ನೋದನ್ನು ಮರೆತು ಹೋಗಿರ್ತೀರಿ. ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿರುವಂತಹ ಕೆಲವು ವಿಚಾರಗಳನ್ನು ನಾನು ತಿಳಿಸ್ತೀನಿ. ಇದರಿಂದ ನಮ್ಮ ಸಮಸ್ಯೆ ಬಗೆಹರಿಯೋದರಲ್ಲಿ ಸಂದೇಹವೇ ಇಲ್ಲ. ಏನಪ್ಪ, ಬಹಳ ಪ್ರಶಸ್ತವಾದ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತ ಕಾಲ ಅಂತ ಹೇಳ್ತಾರೆ. ಬೆಳಗಿನ ಜಾವ 3 ಗಂಟೆಯಿಂದ ಪ್ರಾರಂಭ ಆಗಿ 6:30-7 ಗಂಟೆವರೆಗೂ ಕೂಡ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತಾರೆ. ಆನಂತರ ಪ್ರಾತಃ ಕಾಲ ಅಂತಾರೆ, ಆಮೇಲೆ ಮಧ್ಯಾಹ್ನ ಕಾಲ ಅಂತಾರೆ. ಮಧ್ಯಾಹ್ನ ಕಾಲವನ್ನು ಬಹಳ ಮುಖ್ಯವಾಗಿ ಪಿತೃದೇವತೆಗಳಿಗೆ ಪ್ರೀತ್ಯರ್ಥವಾಗಿರುವಂತಹ ಕಾಲ ಅಂತ ಹೇಳ್ತಾರೆ. ಪ್ರಾತಃ ಕಾಲ ಮತ್ತು ಬ್ರಾಹ್ಮಿ ಮುಹೂರ್ತ ಕಾಲವನ್ನು ಗುರುಗಳು ದೇವರಿಗೆ ಮೀಸಲಾಗಿರುವಂತಹ ಕಾಲ ಅಂತ ಹೇಳ್ತಾರೆ. ಮನುಷ್ಯ 3 ಋಣಗಳಿಂದ ಬಂದಿರ್ತಾನೆ ಭೂಮಿಗೆ. 3 ಋಣಗಳನ್ನು ತೀರಿಸಬೇಕಾಗಿರುತ್ತೆ. ಒಂದು ದೇವಋಣ, ಒಂದು ಋಷಿ ಋಣ, ಇನ್ನೊಂದು ಪಿತೃ ಋಣ ಅಂತ. ದೇವ ಋಷಿ ಪಿತೃ ತೃಪ್ತ್ಯರ್ಥಂ ಅಂತ ಹೇಳ್ತಾರೆ. ದೇವರಿಗೆ ಯಾಕಪ್ಪ ಪೂಜೆ ಮಾಡಬೇಕು ಅಂತಂದರೆ, ನಮ್ಮ ಈ ದೇಹ ಬಂದಿರೋದಕ್ಕೆ ಮತ್ತು ನಮಗೆ ಭೂಮಿಯಲ್ಲಿರುವಂತಹ ನಿಸರ್ಗ ಪ್ರಕೃತಿ, ಗಾಳಿ ಬರುತ್ತೆ, ನೀರು ಬರುತ್ತೆ, ಬೆಳಕು ಬರುತ್ತೆ, ಹಾಗೆ ನಮಗೆ ಬೇಕಾಗಿರುವಂತಹ ಒಂದು ಪ್ರಕೃತಿ ಸೌಂದರ್ಯ ಇಲ್ಲಿರುತ್ತೆ. ಮೇಲ್ಗಡೆ ಆಕಾಶ ಅನ್ನೋದು ಕಾಣ್ತಾ ಇರುತ್ತೆ. ಅದು ಎಲ್ಲಿದೆ ನಾವು ನೋಡೋಕ್ಕಾಗ್ತಾ ಇಲ್ಲ, ಕಾಣುತ್ತೆ, ಆದರೆ ನಾವು ಅದನ್ನು ಮುಟ್ಟೋಕ್ಕಾಗೋದಿಲ್ಲ. ಈ ಪಂಚಭೂತಗಳು ನಮಗೆ ಸಿಗ್ತಾ ಹೋಗುತ್ತೆ. ನಾವೆಲ್ಲರೂ ನದಿ ನೀರು ಹರಿತಾ ಇರೋದನ್ನು
ಪೈಪ್ ಮುಖಾಂತರ ನಮ್ಮ ಮನೆಗೆ ತೊಗೊಳೋದಕ್ಕೆ ಬಿಲ್ ಕಟ್ಟಬೇಕಾಗತ್ತೆ. ಹಾಗೆ ಗ್ಯಾಸ್ ಸಿಲಿಂಡರಿಂದ ಅಗ್ನಿ ಉತ್ಪತ್ತಿ ಆಗೋದಕ್ಕೆ ನಾವು ಆ ಗ್ಯಾಸ್ಗೆ ಬೆಲೆ ಕಟ್ಟಬೇಕಾಗತ್ತೆ. ಆದರೆ ಭಗವಂತ ಎಲ್ಲವನ್ನೂ ನ್ಯಾಚುರಲಾಗಿ ಕೊಟ್ಬಿಟ್ಟಿದ್ದಾನೆ. ಮರದಲ್ಲಿ ಅಗ್ನಿಯನ್ನು ಸ್ಫುಟ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಮರವನ್ನು ಇಟ್ಟು ನಾವು ಕಡ್ಡಿಗೀರಿದ್ರೆ ಅಲ್ಲಿ ಬೆಂಕಿ ಹತ್ಕೊಳ್ಳೋಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ ಭಗವಂತ ಅಂದರೆ ಅವನಿಗೆ ಗೊತ್ತು ಮನುಷ್ಯರನ್ನು ಯಾವ ರೀತಿ ನಾನು ಕಾಪಾಡಬೇಕು ಅಂತ. ಇಂತಹ ಒಂದು ಪ್ರಕೃತಿದತ್ತವಾದ ಸೌಲಭ್ಯಗಳನ್ನು ಕೊಟ್ಟಿರೋದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಆಗಿ ಮಾತ್ರ ದೇವ ಪೂಜೆಯನ್ನು ಮಾಡುವಂತಾರೆ. ಅದು ಗಣೇಶ, ವಿಷ್ಣು, ಶಿವ, ಅಮ್ಮ, ದುರ್ಗೆ ಯಾರಾದರೂ ಆಗಲಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅನ್ನೋ ರೀತಿಯಲ್ಲಿ ಅನೇಕ ರೂಪಗಳಿದೆ. ಆ ರೂಪಗಳಲ್ಲಿ ಯಾವುದಾದ್ರೂ ಸರಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ದೇವಋಣ. ಹಾಗೆ ಋಷಿ ಋಣ ಅಂತಂದರೆ ಋಷಿಗಳ ಹೆಸರಲ್ಲಿ, ಋಷಿಗಳ ವಂಶದಲ್ಲಿ ನಾವು ಹುಟ್ಟಿರ್ತೀವಿ. ನಾವು ಹುಟ್ಟಿರೋಂತಹ ನಮ್ಮ ಋಷಿಗಳಿಗೆ ನಾವು ಪ್ರತಿನಿತ್ಯ ಈ ಪ್ರಾತಃ ಕಾಲದಲ್ಲಿ ನಾವು ಏನು ದೇವ ಪೂಜೆಯನ್ನು ಮಾಡ್ತೀವೋ ಅದರಿಂದ ಋಷಿಗಳು ತೃಪ್ತರಾಗ್ತಾ ಹೋಗ್ತಾರೆ. ಇನ್ನು ಪಿತೃಋಣ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ತಂದೆ ತಾಯಿಗಳಿದ್ದಾಗ ತಂದೆ ತಾಯಿಗಳನ್ನು ಗೌರವಿಸೋದು, ಅವರಿಗೆ ನಮಸ್ಕಾರ ಮಾಡೋದು, ಅವರು ಹೇಳಿದ ಹಾಗೆ ಕೇಳಿಕೊಂಡು ಜೀವನವನ್ನು ನಡೆಸೋದು. ಹಾಗೆ ಅವರು ಹೋದ ನಂತರ ಅವ್ರಿಗೆ ಕರ್ಮಗಳನ್ನು ಮಾಡ್ತಾ ಹೋಗೋದು, ಶ್ರಾದ್ದಾದಿಗಳನ್ನು ಮಾಡ್ತಾ ಹೋಗೋದು. ಇದು ಈ 3 ಋಣಗಳ ಅರ್ಥ. ಈಗ ಮನೆಯಲ್ಲಿ ಕಷ್ಟ ಬರ್ತಾ ಇದೆ. ಆ ಕಷ್ಟ ಯಾಕೆ ಬಂದಿದೆ? ಸಾಕಷ್ಟು ಜನ ಬರ್ತಾ ಇದ್ದೀರಿ, ಬರೋರೆಲ್ಲ ಹೇಳ್ತಾ ಇದ್ದೀರಿ ನನಗೇನು ಮಾಡಿದ್ರೂ ಕೈ ಹತ್ತುತ್ತಾ ಇಲ್ಲ, ಬಾಯಿ ಹತ್ತುತ್ತಾ ಇಲ್ಲ, ನನಗೆ ಯಾವ ಕೆಲಸ ಮಾಡಿದ್ರೂ ಸಕ್ಸಸ್ ಸಿಗ್ತಾ ಇಲ್ಲ, ಏನು ಮಾಡಬೇಕು? ಏನೂ ಮಾಡಬೇಡಿ. ಬಹಳ ಮುಖ್ಯವಾಗಿ ನಾನು ಹೇಳೋದನ್ನು ಫಾಲೋ ಮಾಡಿ. ಸಣ್ಣ ಸಣ್ಣ ವಿಚಾರಗಳು, ನೀನು ಜಾಸ್ತಿ ದೊಡ್ಡ ಲಕ್ಷ ಕೊಟ್ಟು ಹೋಮ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದಿನಚರ್ಯೆಯನ್ನು ನಾವು ಬದಲಾಯಿಸ್ಕೊಂಡ್ರೆ ಸಾಕು. ಎಲ್ಲ ರೀತಿಯಾದ ಸಮಸ್ಯೆಗಳಿಂದ ನಾವು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಬರ್ಬೋದು. ಹಾಗಾದರೆ ಸಮಸ್ಯೆನೇ ಬರಲ್ವಾ? ಖಂಡಿತ ಸಮಸ್ಯೆ ಬರುತ್ತೆ. ಹೇಗೆ ಹಗಲಿದೆ ರಾತ್ರಿ ಇದೆಯೋ ಹಾಗೆ ಸುಖ ಅನ್ನೋದು ಇದ್ಮೇಲೆ ದುಃಖ ಅನ್ನೋದು ಇದ್ದೇ ಇರುತ್ತೆ. ಆ ದುಃಖ ಬಂದಂತಹ ಸಮಯದಲ್ಲಿ ಆತ್ಮವಿಶ್ವಾಸ ಕುಗ್ಗಬಾರ್ದು ಅನ್ನೋದಾದರೆ ನಾನು ಹೇಳುವಂತಹ ಈ ಕೆಲಸಗಳನ್ನು ಮಾಡ್ತಾ ಹೋಗಿ. ಪ್ರಾತಃ ಕಾಲದಲ್ಲಿ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ 4 ಗಂಟೆಗೆ ಹೇಳೋಕ್ಕಾಗ್ತಾ ಇಲ್ಲ ಅಂತಂದರೆ 5 ಗಂಟೆಗಾದರೂ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಕಷ್ಟ ಇರುತ್ತೆ. ಮಧ್ಯಾಹ್ನ ಒಂದು 10 ನಿಮಿಷ ರೆಸ್ಟ್ ತೊಗೊಳಕ್ಕೂ ಕೂಡ ಇರಲ್ಲ. ವಿಪರೀತವಾದ ಕೆಲಸದ ಒತ್ತಡ, 12 ಗಂಟೆ 14 ಗಂಟೆ ಕಾಲ ಕೆಲಸ ಮಾಡ್ತಾ ಇರ್ತೀರಿ. 24 ಗಂಟೆಯಲ್ಲಿ ಭಗವಂತ ಕೇಳೋದು ನಮ್ಮ ಪ್ರಾತಃ ಕಾಲದ 1 ಗಂಟೆಯನ್ನು ಮಾತ್ರ. 5 ಗಂಟೆಗೆದ್ದು ಕೈಕಾಲು ಮುಖ ತೊಳೆದು ಸ್ನಾನ ಮಾಡೋದು ಬಹಳ ಮುಖ್ಯ. ಯಾಕೆ ಸ್ನಾನ ಮಾಡಬೇಕು ಅಂತಂದರೆ ನಮ್ಮ ದೇಹ ಜಡತ್ವ ಆಗಿರುತ್ತೆ ರಾತ್ರಿ ಮಲಗಿದಾಗ. ಆ ಜಡತ್ವವನ್ನು ಚಾಲನೆ ಕೊಡೋದಕ್ಕಾಗಿ ಶಿರಸ್ಸಿನಿಂದ ಪಾದದವರೆಗೂ ಇರುವಂತಹ 6 ಚಕ್ರಗಳನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕಾಗಿ ನಾವು ಸ್ನಾನವನ್ನು ಮಾಡಬೇಕು. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಪ್ಪ. ಮಗನ ಬಗ್ಗೆ ಕೇಳಬೇಕು ಸ್ವಾಮೀಜಿ. ಹೇಳಿಪ್ಪ, ಏನು ಕೇಳಬೇಕಾಗಿತ್ತು? ಮಗನ ಡೇಟ್ ಆಫ್ ಬರ್ತ್ ಏನಪ್ಪ? ಅವನು 3/10/2017 ಸ್ವಾಮಿ, ಸಾಯಂಕಾಲ 4:58. ತುಂಬ ಕೋಪ ಜಾಸ್ತಿ. ಹಾಂ ಸ್ವಾಮಿ, ಆರೋಗ್ಯ ಸಮಸ್ಯೆ ಭಾಳ ಆಯ್ತು. ಒಂದು ಏನು ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆಪ್ಪ? ಮಾತಿಗೆ ಬರ್ತಾ ಇಲ್ಲ, ಕಿವಿದ್ ಕೇಳಿಸ್ತಾ ಇಲ್ಲ, ಗೋಡೆ ತಲೆ ಚಚ್ಕೊಳ್ಳೋದು, ಮಖಕ್ಕೆ ಹೊಡ್ಕೊಳ್ಳೋದು, ಜೋರಾಗಿ ವಿಚಿತ್ರವಾಗಿ ಅಳೋದು, ನಗೋದು, ಇಲ್ಲ ಮೈ ಮ್ಯಾಗ ಬಟ್ಟೆ ಹಾಕಿದ್ರೆ ಬಿಚ್ಚಿ ಹಾಕೋದು. ಒಂದ್ಸರಿ ಮನೆ ಕಂಡಾಗ ಶಾಂತ ಮೂರ್ತಿ, ಎದ್ದ ಅಂದ್ರೆ ರುದ್ರ ನೋಡ್ತಾನೆ, ವೀರಭದ್ರಗಿಂತ ಹೆಚ್ಚಾಗ್ಬಿಡುತ್ತ ಅವನು. ಮನೆ ದೇವ್ರು ಯಾರಪ್ಪ? ರೇವಣಸಿದ್ದೇಶ್ವರ ಸ್ವಾಮಿ, ಬಾತಿ. ಆ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು ದತ್ತಪೀಠದಲ್ಲಿ ಸತತವಾಗಿ ಬಂದು ತೀರ್ಥ ಸ್ನಾನ ಮಾಡಿಸಿಪ್ಪ. ಅಲ್ಲಿ ತೀರ್ಥ ಸ್ನಾನ ಇರುತ್ತೆ, ಮತ್ತು ಭಸ್ಮದ ಪ್ರಸಾದ ಕೊಡ್ತೀನಿ ನಾನು. ಏನು ಮಾಡಬೇಕು ಹೇಳ್ಕೊಡ್ತೀನಿ. ಇದರ ಸಮಸ್ಯೆ ಬೇರೆ ರೀತಿಯಲ್ಲಿದೆ, ಅದನ್ನು ದತ್ತಾತ್ರೇಯರು ಬಗೆಹರಿಸ್ತಾರೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆಪ್ಪ, ಹೇಳಿ. ಸಂತಾನದ ಬಗ್ಗೆ ಕೇಳಕ್ಕಾಯ್ತು. ಎಷ್ಟು ವರ್ಷ ಆಗಿದೆಯಪ್ಪ ಮದುವೆ ಆಗಿ? ಒಂದು 8-9 ತಿಂಗಳಾಗೈತೆ. 9 ತಿಂಗಳಾಗಿರೋದಾ? ಯಾಕೆ ಆತಂಕ ಪಡ್ತೀರಿ? ಗುರುಗಳು ಮಾಡಿ 2/6/2002 ಡೇಟ್ ಆಫ್ ಬರ್ತ್. 2/6/2002. 11 ಗಂಟೆ 55 ನಿಮಿಷ. ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಂಜನೇಯನಿಗೆ ಪ್ರತಿ ಶನಿವಾರಗಳಲ್ಲಿ ಹೋಗಿ 9 ನಮಸ್ಕಾರವನ್ನು ಮಾಡ್ತಾ ಬನ್ನಿ.
ದತ್ತಾತ್ರೇಯರ ಬಳಿಯಲ್ಲಿ ತೊಟ್ಟಿಲು ಸೇವೆ ಇದೆ ದತ್ತಪೀಠದಲ್ಲಿ. ಆ ತೊಟ್ಟಿಲು ಸೇವೆ ಮಾಡಿಸಿ ಅನುಗ್ರಹ ಮಾಡ್ತಾನೆ ದತ್ತಾತ್ರೇಯರು. ಒಳ್ಳೆಯದಾಗ್ಲಪ್ಪ. ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡೋದು ಬಹಳ ಮುಖ್ಯ. ಎದ್ದಾದ ಮೇಲೆ ಸ್ನಾನ ಮಾಡ್ದಿರಾ ಮನೆ ಹೆಣ್ಣು ಮಗಳು, ನಾನೆಲ್ಲ ಕೆಲಸ ಮಾಡಿಬಿಡ್ತೀನಿ. ನಾನು ಫಸ್ಟು ಮನೆ ಕ್ಲೀನ್ ಮಾಡ್ಕೊಳಕ್ಕೆ, ಇವಾಗಂತೂ ಎಲ್ಲರೂ ಯಾರಾದರೂ ಬಂದು ಕ್ಲೀನ್ ಮಾಡಿಕೊಡ್ತಾರೆ. ಕ್ಲೀನ್ ಮಾಡಿದ್ದಾದಮೇಲೆ ಮನೆ ಬಾಗಿಲಿಗೆ ನೀರು ಹಾಕ್ತೀನಿ. ನೀರು ಹಾಕಿದ್ದಾದಮೇಲೆ ಮೊದಲು ಹೋಗಿ ಅಡುಗೆ ಮಾಡಿಬಿಡ್ತೀನಿ. ಇನ್ನು ಎದ್ದ ತಕ್ಷಣ ಹೋಗಿ ಒಲೆ ಮುಟ್ಬಿಟ್ಟು ಅಲ್ಲಿ ಹಾಲು ಇಟ್ಬಿಟ್ಟು ಆಮೇಲೆ ಹಲ್ಲುಜ್ಜಕ್ಕೆ ಹೋಗ್ತೀನಿ. ಹಲ್ಲುಜ್ಕೊಂಬರೋ ಹೊತ್ತಿಗೆ ಹಾಲು ಕಾದಿರುತ್ತೆ, ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಕಾಫಿ ಮಾಡ್ಕೊಂಡು ಕುಡಿದ ಮೇಲೆ ಅನ್ನಕ್ಕೆ ಇಟ್ಬಿಡ್ತೀನಿ, ಕುಕ್ಕರ್ ಇಟ್ಬಿಡ್ತೀನಿ. ಎಲ್ಲ ಮಾಡ್ತಾ ಮನೆ ಕ್ಲೀನ್ ಮಾಡ್ತಾ ಹೋಗ್ತೀನಿ. ಕ್ಲೀನ್ ಮಾಡಿದ್ದಾದಮೇಲೆ ಅಷ್ಟೊತ್ತಿಗೆ ಕುಕ್ಕರು ಅನ್ನ ಕೂಗಿರುತ್ತೆ, ಗಂಡ ಮಕ್ಕಳು ಎಲ್ಲ ಎದ್ದೇಳ್ತಾರೆ. ಅವರೊಬ್ಬೊಬ್ಬರೇ ಬರ್ತಿದ್ದಂಗೆ ಅವ್ರಿಗೆ ತಿಂಡಿ ಕೊಟ್ಬಿಡ್ತೀನಿ. ತಿಂಡಿ ಕೊಟ್ಟಾದಮೇಲೆ ಅವರೆಲ್ಲ ಆಫೀಸು ಸ್ಕೂಲ್ಗೆ ಹೋಗ್ತಾರೆ. ಹೋಗಿದ್ದಾದಮೇಲೆ ನಾನು ಇನ್ನೂ ಏನು ಸ್ನಾನ ಮಾಡಿರಲ್ಲ, ರಾತ್ರಿ ಬಟ್ಟೆಲೇ ಇರ್ತೀನಿ, ಬರೀ ಮುಖ ತೊಳೆದಿರ್ತೀನಿ. ಎಲ್ಲ ಆದಮೇಲೆ ಮನೆ ಬಾಗಿಲಿಗೆ ನೀರು ಹಾಕಕ್ಕೆ ಬರ್ತಾಳೆ. ಆ ಮನೆ ಬಾಗಿಲಿಗೆ ನೀರು ಹಾಕಿ ಅಲ್ಲಿ ರಂಗೋಲಿ ಹಾಕಿ ಅವಳು ಹೋದ್ಮೇಲೆ ನಾನು ಬಾಗಿಲು ಹಾಕ್ಕೊಂಡು 11 ಗಂಟೆಗೋ 12 ಗಂಟೆಗೋ ಸ್ನಾನ ಮಾಡ್ತೀನಿ. ಅದರ ಮಧ್ಯದಲ್ಲಿ ಟಿ ವಿ ಪ್ರೋಗ್ರಾಮ್ ಎಲ್ಲ ನೋಡ್ತೀನಿ. ಆಮೇಲೆ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿ 1 ಗಂಟೆಗೆ ದೀಪ ಹಚ್ತೀನಿ. ದೀಪ ಹಚ್ಬಿಟ್ಟು ಊಟ ಮಾಡಿಬಿಟ್ಟು ಮಕ್ಕಳು ಬರೋದ್ರೊಳಗಡೆ 3 ಗಂಟೆಗೆ ಮಗುನ ಕರ್ಕೊಂಬರ್ಬೇಕಾಗಿರುತ್ತೆ. ಅಷ್ಟರೊಳಗಡೆ ಸ್ವಲ್ಪ ಸುಧಾರಿಸ್ಕೋತೀನಿ. ಮಗು ಬಂತು ಅಂದರೆ ಹೋಮ್ವರ್ಕ್ ಮಾಡಿಸು, ಇನ್ನೊಂದು ಮತ್ತೊಂದು. ತಿರ್ಗಾ ಸಾಯಂಕಾಲ ಯಜಮಾನರು ಬಂದರು, ಅಡುಗೆ ಮಾಡ್ತೀನಿ, ರಾತ್ರಿ ಮಲ್ಕೋತೀನಿ. ಆಮೇಲೆ ಏನು ಬರುತ್ತೆ? ಮಗ ಹೇಳಿದ ಮಾತು ಕೇಳಲ್ಲ, ಮಗಳ ಗಲಾಟೆ ಮಾಡ್ತಾಳೆ, ಗಂಡ ಸುಮ್ಮನೆ ಕೋಪ ಮಾಡ್ಕೋತಾನೆ, ನಾನು ಯಾವಾಗಲೂ ಮನೇಲಿ ಅಳ್ತೀನಿ. ಇದಕ್ಕೆಲ್ಲ ಕಾರಣ ಏನು? ಜಾತಕದಲ್ಲಿ 7.5 ಬಂದಿದೆ, ಅದಕ್ಕಾಗಿ ನನಗೆ ಈ ಸಮಸ್ಯೆ ಬಂದಿದೆ. ಓಡೋಗಬೇಕು. ಶನಿವಾರ ಆದರೆ ನಾನು ಶನಿ ಮಹಾತ್ಮನಿಗೆ ಹೋಗಿ ಎಳ್ಳು ದೀಪ ಹಚ್ಬಿಡ್ಬೇಕು, ಸಮಸ್ಯೆ ಬಗ್ಗೆ ಹರಿದ್ಬಿಡುತ್ತೆ. ಜ್ಯೋತಿಷ್ಯರು ಹೇಳ್ತಾರೆ, ನನಗೆ ಈ ಗ್ರಹ ಗತಿ ಈ ಥರ ಇಲ್ಲ, ನವಗ್ರಹ ಶಾಂತಿ ಹೋಮ ಮಾಡಿಸ್ತೀನಿ, ನವಗ್ರಹ ಪ್ರದಕ್ಷಿಣೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲವನ್ನೂ ಮಾಡ್ತೀನಿ, ಆದರೂ ನನಗೆ ಕಷ್ಟ ಬಗೆಹರಿದಿಲ್ಲ. ಕಡೆಗೆ ನಿರ್ಧಾರ ಏನು? ದೇವರಿಲ್ಲ, ದೇವರಿದ್ದಿದ್ರೆ ನನಗೆ ಈ ಕಷ್ಟ ಬರ್ತಾ ಇರಲಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದು ಕೂತ್ಕೊಳ್ತೀವಿ. ಯಾರ್ದು ತಪ್ಪು ಇಲ್ಲಿ? ಯೋಚನೆ ಮಾಡಿದ್ರೆ ದೇವ್ರದ್ದು ತಪ್ಪ, ಜ್ಯೋತಿಷ್ಯರು ಹೇಳಿದ್ದು ತಪ್ಪ, ಅಥವಾ ನಾವು ಮಾಡ್ತಾ ಇರೋದು ತಪ್ಪ ಅನ್ನೋದನ್ನು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ನಾವೇ ನಮ್ಮ ತಪ್ಪನ್ನು ಮಾಡಿಕೊಂಡು ಏನೋ ಹೇಳ್ತಾರಲ್ಲ, ನಮ್ಮ ಎಲೆ ಮೇಲೆ ನಾವೇ ಏನೋ ಹಾಕ್ಕೊಂಡು ಇದು ನನ್ನ ಪ್ರಾರಬ್ಧ ಕರ್ಮ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ನಮಸ್ಕಾರ ಸ್ವಾಮಿ. ನಮಸ್ತೆ, ಹೇಳಿಮ್ಮ. ನಾವು ಎಲ್ಲ ಈ ಪೂಜೆ ಎಲ್ಲ ಮಾಡ್ತಾ ಇರ್ತೀವಿ. ಏನಾದ್ರು ಪ್ರಾಬ್ಲಮ್ ಕರೆ ಮಾಡ್ತಾ ಇದ್ವಿ, ಸಿಕ್ಕಿದೆ. ಅದಕ್ಕೆ ಏನು ಸಮಸ್ಯೆ ಇದೆಯಮ್ಮ? ನಮ್ಮ ಮನೇಲಿ ನಮ್ಮ ಅಮ್ಮ ಇದ್ ಮಾಡ್ತಾ ಇರ್ತಾರೆ. ನಾವು ಮದುವೆ ಆಗಿ 6 ವರ್ಷ ಆಯ್ತು ಸ್ವಾಮಿ. ನಮ್ಮ ಮನೆ ಸ್ವಲ್ಪ ಇದೇ ಮಾಡಲ್ಲ, ಕರ್ಕೊಂಡು ಹೋಗಲ್ಲ ಹೇಳ್ತಿದ್ದಿಲ್ಲ. ಸರಿಯಾಗಿ ಮಾತಾಡಿ, ಸ್ಪಷ್ಟವಾಗಿ ಮಾತಾಡಿ. ಹಲೋ, ಹೇಳಿ. ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ಹಾಗೆ ಮಾತಾಡಿ. ಇಲ್ಲ, ಟಿವಿ ನಮ್ಮ ಬೇರೆ ಮೊಬೈಲಲ್ಲಿ ಮಾತ್ರ ಮಾತಾಡ್ತಾ ಇದೀವಿ ಅಷ್ಟೇ. ಹೇಳಿ ಹೇಳಿ. ಅಲ್ಲ, ನಮ್ಮ ಹಸ್ಬೆಂಡು ಮದುವೆ ಆಗಿ 6 ವರ್ಷ ಆಯ್ತು. ಅಮ್ಮ ಮನೇಲೆ ಬಿಟ್ಟು ಹೋಗ್ತಾರೆ, ಕರ್ಕೊಂಡು ಹೋಗಲ್ಲ, ಎಂತಿದಿಲ್ಲ, ಹೇಳಿದ್ರೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇರ್ತಾರೆ. ಅದಕ್ಕೆ ಅಮ್ಮ ಮನೇಲಿ ಸ್ವಲ್ಪ ಸಮಸ್ಯೆನೆ. ಅದಕ್ಕೆ ಲಲಿತಾ ಸಹಸ್ರನಾಮವನ್ನು ಕೇಳಿ ತಾಯಿ, ಬೆಳಗ್ಗೆ ಸಾಯಂಕಾಲ ಲಲಿತಾ ಸಹಸ್ರನಾಮ ಕೇಳ್ತಾ ಬನ್ನಿ. ಖಂಡಿತ ಈ ಸಮಸ್ಯೆಯಿಂದ, ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಅವರ ಮನಸ್ಸು ಶಾಂತವಾಗುತ್ತೆ. ನಿಮ್ಮ ಅಮ್ಮನ ಮನೆಗೆ ಹೋಗುವಂಥ ವ್ಯವಸ್ಥೆನೂ ಆಗುತ್ತೆ. ನಿಮ್ಮ ಅಮ್ಮನ ಮನೆಯವ್ರಿಗೆ ದತ್ತಪೀಠದಲ್ಲಿ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೇಳಿ ಬಂದು, ಖಂಡಿತ ಅವ್ರ ಸಮಸ್ಯೆನೂ ಬಗೆಹರಿಯುತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ, ಕರೆ ಕಟ್ಟಾಗಿದೆ ಅನಿಸುತ್ತೆ. ಹಲೋ, ಇವಾಗ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಸೂಕ್ಷ್ಮವಾಗಿ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಕ್ಕಳು, ನಾನು ನಿನ್ನೆ ಹೇಳಿದೆ, ಹೆಣ್ಣು ಮನೆಯ ಕಣ್ಣಾಗಿರ್ತಾಳೆ. ಹೆಣ್ಣಿನ ಒಂದು ವ್ಯವಸ್ಥೆ, ಮನೆಯಲ್ಲಿ ಹೆಣ್ಣು ಮಗಳಿದ್ದರೆ ಆ ಮನೆಯ ಲಕ್ಷಣವೇ ಬೇರೆ ಅಂತ ಹೇಳಿದೆ. ಹಾಗೆ ಅಂತಹ ಹೆಣ್ಣು ಮಗಳು ಮನೆಯಲ್ಲಿ ಮಾಡಬೇಕಾಗಿರೋ ಮುಖ್ಯ ಕೆಲಸ ಅಂದರೆ, ಎಲ್ಲರೂ ಬೇಗೆದ್ದೇ ಹೇಳ್ತೀರಿ ಪಾಪ, ತುಂಬ 24 ಅವರ್ಸು ಮೆಷಿನ್ ಥರ ವರ್ಕ್ ಮಾಡೋದು ಹೆಣ್ಣು ಮಗಳು ಮಾತ್ರ. ಗಂಡು ಮಕ್ಕಳು ಕೆಲಸಕ್ಕೆ ಹೋಗಿ ಬಂದ ತಕ್ಷಣ ಅಪ್ಪ ಅಂತ ಸುಧಾರಿಸ್ಕೊಳ್ತೀವಿ. ಆದರೆ ಹೆಣ್ಣು ಮಗಳು ಕೆಲಸಕ್ಕೆ ಹೋಗಿ ಬಂದು ಕೂಡ ಮನೆಯಲ್ಲಿರೋರಿಗೆಲ್ಲ ಏನು ಮಾಡಬೇಕು, ತಿಂಡಿ ಏನು, ಕಾಫಿ ಏನು ಅಂತ ಮಾಡೋ ವ್ಯವಸ್ಥೆ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಗಳು
ಮನೇಲಿ ಇರೋರಾಗಲಿ ಕೆಲಸಕ್ಕೆ ಹೋಗೋರಾಗಲಿ ಎಲ್ಲರಿಗೂ ನಾನು ಹೇಳುವಂತಹ ಕಿವಿ ಮಾತು, ಎದ್ದ ತಕ್ಷಣ ದೇಹ ಶುದ್ಧಿಯನ್ನು ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ದೇಹವನ್ನು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸ್ನಾನ ಮಾಡಿ ಹಾಲಿರುತ್ತಾ ಹಾಲನ್ನು ಕಾಯಿಸ್ತೀರಾ, ಕಾಯಿಸ್ಬಿಟ್ಟು ದೇವರ ಮುಂದೆ ಇಟ್ಬಿಟ್ಟು, ಅಪ್ಪ ಇವತ್ತು ನೀನು ಈ ಹಾಲು ಕೊಡ್ತಾ ಇದೆಯಾ, ಮೊದಲನೇದಾಗಿ ಇದನ್ನು ಸ್ವೀಕಾರ ಮಾಡ್ತೀನಿ, ನಮ್ಮ ಮನೆಯಲ್ಲಿ ಶಾಂತಿ ವಾತಾವರಣ ಬರೋ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು 2 ದೀಪ ಹಚ್ಚಿ. ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಅಂತ ಆ ದೀಪವನ್ನು ಹಚ್ಚಿ ಒಂದು ಗಂಧದ ಕಡ್ಡಿಯನ್ನು ಹಚ್ಚಿಡಿ. ಆ ಗಂಧದ ಕಡ್ಡಿಯ ಮಂಗಳಕರವಾದ ವಾಸನೆ ಮನೆಯೆಲ್ಲ ಹರಡ್ತಾ ಬರುತ್ತೆ. ಹಾಗೆ ಬಾಗಿಲಲ್ಲಿ ನೀವು ನೀರನ್ನು ಚಿಮುಕಿಸಿ, ಅಯ್ಯೋ ಆಚೆ ಹೋಗೋಕ್ಕೆ ಭಯ ಆಗುತ್ತೆ, ಯಾರಾದರೂ ಸರಾಗಿರ ಕದ್ಬಿಟ್ರೆ ಭಯ ಆಗುತ್ತೆ, ಕತ್ತಲೆಯಲ್ಲಿ ಆಚೆ ಹೋಗೋಕ್ಕೆ ಭಯ ಆಗುತ್ತೆ ಅನ್ನೋದಾದರೆ ಮನೆ ಬಾಗಿಲು ಒಳಗಡೆ ನಿಂತ್ಕೊಂಡು ಬಾಗಿಲ ಮುಂದೆ ಸ್ವಲ್ಪ ನೀರು ಚಿಮುಕಿಸಿ, ಅರಿಶಿಣದ ನೀರು ಚಿಮುಕಿಸೋದಾದರೆ ತುಂಬ ಒಳ್ಳೆಯದು. ಹಾಗೆ ಹೊಸಲಿರುತ್ತೆ ವಾಸ್ಕಾಲು, ಅದಕ್ಕೊಂಚೂರು ಅರಿಶಿಣ ಕುಂಕುಮ ಹಚ್ಚಿ 2 ಚಿಟಿಕೆ ಅಥವಾ 3 ಚಿಟಿಕೆ ಬಿಳಿ ಸಾಸಿವೆಯನ್ನು ತಗೊಂಡು ನೀರಲ್ಲಿ ಹಾಕಿ ಆ ನೀರನ್ನು ಎಡದಿಂದ ಬಲಕ್ಕೆ ಒಂದು ರಂಗೋಲಿ ರೀತಿಯಲ್ಲಿ ಆ ನೀರನ್ನು ಚೆಲ್ಲಿಬಿಡಿ. ಚೆಲ್ಲಿ ಮನೆ ಒಳಗಡೆ ಬಂದು ದೀಪ ಹಚ್ಚಿ ಈ ಹಾಲನ್ನು ಕಾಫಿನೋ ಟೀನೋ ಏನು ಮಾಡ್ತೀರೋ ಅದನ್ನು ಇಟ್ಟು ದೇವರಿಗೆ ಒಂದು ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಪ್ಪ, ಇದು ನೀನು ಕೊಟ್ಟಿರೋ ಮನೆ, ನೀನು ಕೊಟ್ಟಿರೋಂತಹ ದೇಹ, ನೀನು ಕೊಟ್ಟಿರೋಂತಹ ಜೀವನ, ಇದು ಸುಸೂತ್ರವಾಗಿ ನಡೆಯುವಂತೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಗಂಡ ಮಕ್ಕಳು ಎಲ್ಲ ಹೇಳ್ತಾರೆ, ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡಿ. ಇದನ್ನು ಮಾಡಿದಾಗ ಮನೆಯಲ್ಲಿ ಆ ದೀಪ ಉರಿತಾ ಇರಬೇಕಾದ್ರೆ ಶನಿ ಮಹಾತ್ಮ ಕೂಡ ಇವರು ಭಗವಂತನ ಸೇವೆ ಮಾಡ್ತಾ ಇದ್ದಾರೆ, ನಾನು ಇವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬರ್ತಾನೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿಮ್ಮ. ನನ್ನ ಮಗಳು ವಿಷಯ ಕೇಳಬೇಕಿತ್ತು ಗುರುಗಳೇ. ಹೇಳಿಮ್ಮ, ಏನು ಕೇಳಬೇಕಾಗಿತ್ತು ತಾಯಿ? ಎಲ್ಲಿ ನೋಡಿದ್ರು ನಮ್ಗೆ ಸೆಟ್ ಆಯ್ತಾ ಇಲ್ಲ. ಮದುವೆ ಮಾಡಬೇಕಾಗಿದೆಯಾ? ಹ್ಞೂ ಗುರುಗಳೇ. ಡೇಟ್ ಆಫ್ ಬರ್ತ್ ಏನಮ್ಮ? 22 ಹ್ಞೂ 6 ಹ್ಞೂ 97. ನಾಗಪ್ಪನಿಗೆ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಮೈ ಮೇಲೆ ಏನಾದರೂ ಅಲರ್ಜಿ ಗುಳ್ಳೆಗಳಾಗೋದು ಆ ರೀತಿ ಆಗಿದೆಯಾ? ಇಲ್ಲ ಗುರುಗಳೇ, ಮೊನ್ನೆನೂ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಎಲ್ಲ ಪೂಜೆ ಮಾಡಿಸ್ಕೊಂಡ್ಬಂದು. 48 ದಿನ ಕಾಲ ಅಶ್ವತ್ಥ ಪ್ರದಕ್ಷಿಣೆ ಮಾಡಲಿ. ನಾಗಪ್ಪನಿಗೆ ಪ್ರದಕ್ಷಿಣೆ ಮಾಡ್ತಾ ಬರಲಿ. ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಬಿಟ್ಟು 6 ರೂಪಾಯಿಗಳನ್ನು ಇಟ್ಟು ಅಶ್ವತ್ಥ ಪ್ರದಕ್ಷಿಣೆ ಮಾಡಿಸಿ ಜೂನ್ 22ನೇ ತಾರೀಕು ಒಳಗಡೆ ವಿವಾಹ ನಿಶ್ಚಯ ಆಗಿದೆ ಅಂತ ನೀವೇ ಸುದ್ದಿ ತಿಳಿಸ್ತೀರಮ್ಮ. ಒಳ್ಳೆಯದಾಗಲಿ ತಾಯಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ ಹಲೋ, ಹೇಳಿಪ್ಪ. ಹಲೋ, ಹೇಳಿ. ಸ್ವಾಮಿ ನಾವು ಸಿರಾಯಿಂದ. ಹೇಳಪ್ಪ, ಏನು ಕೇಳಬೇಕಾಗಿತ್ತಪ್ಪ? ಸ್ವಲ್ಪ ಇದು ವ್ಯವಹಾರದ್ದು ಹಣಕಾಸಿನ ತೊಂದರೆ ಇತ್ತು, ಸ್ವಲ್ಪ ಮನೆದು ತಾನೇ ತೊಂದರೆ ಇತ್ತು ಸ್ವಾಮಿ. ಮನೆ ದೇವ್ರು ಯಾರಪ್ಪ? ಹಾ, ಮನೆ ನಮ್ದು ಈ ಕಡೆ ಒತ್ತುಟ್ಟವಾಗ್ಲು. ಮನೆ ದೇವ್ರು ಯಾರು? ವೆಂಕಟೇಶ್ವರ ಸ್ವಾಮಿ. ವೆಂಕಟೇಶ್ವರ. ಅವನಿಗೆ ಪ್ರಾರ್ಥನೆ ಮಾಡಿಕೊಂಡು ಇವಾಗಲೇ ಈಗ ಫೋನ್ ಇಟ್ಟ ತಕ್ಷಣವೇ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು 108 ರೂಪಾಯಿನ ದೇವ್ರ ಹತ್ರ ಇಡಿಯಪ್ಪ. ಇಟ್ಟು ಅವನನ್ನು ಪ್ರತಿ ಶನಿವಾರ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ. ದತ್ತಪೀಠದಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆ ಹಾಕಿ ಅಲ್ಲಿ ಪ್ರಸಾದವನ್ನು ತೊಗೊಂಡು ಹೋಗಿ ಮನೆಯಲ್ಲಿ ಇಡೀಪ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿಪ್ಪ. ನನ್ನ ಹೆಸರು ನಾಗಮಲ್ಲಪ್ಪ ಅಂತ. ಹೇಳಿಪ್ಪ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಹಳ್ಳಿ ಮೈಸೂರಿಂದ ಮಾತಾಡ್ತಾ ಇರೋದು. ಹೇಳಿಪ್ಪ. ಹಳ್ಳಿ ಮೈಸೂರು. ಹಾಂ ಹಾಂ, ಏನು ಕೇಳಬೇಕಾಗಿತ್ತಪ್ಪ? ಸ್ವಲ್ಪ ಮನೆ ಕಡೆ ಜಂಜಾಟ ಆಯ್ತು ಗುರುಗಳೇ. ಯಾವ ರೀತಿಯಾದ ಜಂಜಾಟ ಅಂದರೆ? ಅದೇ ಸ್ವಲ್ಪ ಸಾಲ ಬಾಲ, ಸ್ವಲ್ಪ ಉತ್ತೇಜನ ಕಮ್ಮಿ. ಏನು ವೃತ್ತಿ ಮಾಡ್ತಾ? ಹ್ಯಾಂಡಿಕ್ಯಾಪ್ಟು. ಓ ರಾಮ್ ರಾಮ್ ರಾಮ್. ಅದರಿಂದ ಸ್ವಲ್ಪ ನೋಡ್ಬೇಕಾಗಿತ್ತು ಗುರುಗಳೇ. ಡೇಟ್ ಆಫ್ ಬರ್ತ್ ಏನಪ್ಪ? ಗುರುಗಳೇ ನಂದು 1/6/63 ಜನ್ಮ ಸಂಖ್ಯೆ. 1/6/63. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯ ಒಂದು ಸ್ವಲ್ಪ ಕಡಲೆಕಾಳು, ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಮನೆಯಲ್ಲಿ ಗಣೇಶನ ಫೋಟೋ ಅಥವಾ ಗಣೇಶನ ವಿಗ್ರಹ ಇದ್ದರೆ ಅಲ್ಲಿ ಪ್ರತಿನಿತ್ಯ ನೈವೇದ್ಯ ಮಾಡಿ ಅದನ್ನು ಬೆಳಿಗ್ಗೆ ಹೊತ್ತು ಸ್ವೀಕಾರ ಮಾಡ್ತಾ ಬನ್ನಿ. ನೀವೇ ತೊಗೊಂಡ್ಬಿಡಿ ಅದನ್ನು. ಈ ರೀತಿ ಮಾಡ್ತಾ ಬನ್ನಿ.
ನಿಮಗೇನು ವ್ಯವಹಾರದಲ್ಲಿ ವಿಘ್ನಗಳು ಬರ್ತಾ ಇದೆಯೋ ಅದೆಲ್ಲ ದೂರ ಆಗುತ್ತೆ, ಚೆನ್ನಾಗಿ ಅನುಕೂಲ ಆಗುತ್ತಪ್ಪ, ಒಳ್ಳೆಯದಾಗಲಿ. ಈ ರೀತಿ ಮಾಡೋದರಿಂದ ಆ ಬಿಳಿ ಸಾಸಿವೆಯನ್ನು ಮನೆ ಬಾಗಿಲಲ್ಲಿ ಹಾಕಿ ನೀವು ಒಳಗಡೆ ಬಂದ ಮೇಲೆ ಏನು ಕೆಲಸ ಕಾರ್ಯಗಳಿಗೆ ಹೊರಡಬೇಕೋ ಆ ಬಿಳಿ ಸಾಸಿವೆ ನೀರನ್ನು ದಾಟಿ ಹೊರಗಡೆ ಹೋದರೆ ಯಾವುದೇ ವಿಧವಾದ ದುಷ್ಟಶಕ್ತಿಗಳು ಬಾಧೆ ಕೊಡೋದಿಲ್ಲ. ಹಾಗೆ ಮನೆ ಒಳಗಡೆ ಕೂಡ ಯಾವುದೇ ದುಷ್ಟಶಕ್ತಿಗಳು ಬರೋದಿಲ್ಲ. ಯಾರು ಗಂಡ ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ತಾರೆ. ಮಕ್ಕಳು ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕಲಿತ್ಕೊಳ್ತಾರೆ. ಅವರಿಗೆ ಸ್ಕೂಲಲ್ಲಿ ಏನು ಬೇಕೋ ಪಾಠ ಪ್ರವಚನ ಕಲಿಯೋದಕ್ಕೆ ಮೈಂಡು ತುಂಬ ಪ್ರಶಾಂತವಾಗಿರುತ್ತೆ. ನಾವು ಊದ್ಕಡ್ಡಿನೂ ಹಚ್ಚಲ್ಲ, ದೀಪನೂ ಹಚ್ಚಲ್ಲ, ಮನೆಯ ಬಾಗಿಲಿಗೆ ನೀರೂ ಹಾಕಿರಲ್ಲ, ಹಾಗಾಗೇ ಕಳಿಸ್ಕೊಡ್ತೀವಿ. ಅದು ಹಳೆ ಯಾವುದೋ ನೈಟಿಯೋ ಪಾರ್ಟಿಯೋ ರಾತ್ರಿ ಹೊತ್ತು ಏನು ಹಾಕ್ಕೊಂಡಿರ್ತೀವಿ ಅದೇ ಬಟ್ಟೆಯಲ್ಲಿ ಓಡಾಡ್ತಾ ಇರ್ತೀವಿ ಮನೆಯೆಲ್ಲ. ಅಂದಾಗೇನಾಗತ್ತೆ, ಆ ದುಷ್ಟಶಕ್ತಿಗಳಿಗೆ ಒಂದು ಪ್ರವೇಶ ಸಿಕ್ಕದಾಗತ್ತೆ. ಮನೆಯಲ್ಲಿ ಮಕ್ಕಳು ಹಠ ಮಾಡೋದು, 3 ಹೊತ್ತು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಓದೋ ಕಡೆ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಗಂಡ ಹೆಂಡತಿ ಇಬ್ಬರು ಆ ಮಕ್ಕಳ ವಿಚಾರಕ್ಕೆ ಜಗಳಗಳಾಡ್ತಾ ಹೋಗೋದು, ಮನೆಯಲ್ಲಿ ಅಶಾಂತಿ ವಾತಾವರಣ ಉಂಟಾಗೋದು, ಇವೆಲ್ಲ ಆಗ್ತಾ ಬರುತ್ತೆ. ಸೂರ್ಯೋದಯದ ಕಾಲದಲ್ಲಿ ದೀಪವನ್ನು ಬೆಳಗಿಸಿ ಗಂಧದ ಕಡ್ಡಿಯನ್ನು ಹಚ್ಚಿ ಮನೆ ಬಾಗಿಲನ್ನು ಶುದ್ಧವಾಗಿಟ್ಕೊಂಡು ನಾವು ಶುದ್ಧವಾಗಿದ್ದೀವಿ ಅಂತಂದರೆ, ಶನಿ ಮಹಾತ್ಮ ಗುರುಚರಿತ್ರೆಯಲ್ಲಿ ಬ್ರಹ್ಮನಿಗೆ ಶನಿ ಮಹಾತ್ಮ ವಾಗ್ದಾನ ಮಾಡಿದ್ದಾನೆ, ಯಾರು ಭಗವಂತನಿಗೆ ಅಡಿಯಾರಾಗಿರ್ತಾರೋ, ಸದಾಕಾಲ ಭಗವಂತ ನಾಮಸ್ಮರಣೆಯಲ್ಲಿರ್ತಾರೋ, ಯಾರ ಮನೆಯಲ್ಲಿ ದೀಪ ಬೆಳಗ್ತಾ ಇರುತ್ತೋ, ಯಾರ ಮನೆಯಲ್ಲಿ ಸದಾಕಾಲ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇತ್ಯಾದಿ ಸ್ತೋತ್ರಗಳ ಪಾರಾಯಣ ನಡೀತಾ ಇರುತ್ತೋ, ಯಾರ ಮನೆಯಲ್ಲಿ ಗುರುವಿನ ಸೇವೆ ನಡೀತಾ ಇರುತ್ತೋ ಅವರ ತಂಟೆಗೆ ನಾನು ಹೋಗೋದಿಲ್ಲ. ಅವರಿಗೆ ನಾನು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಪ್ರಾರಬ್ಧ ಕರ್ಮಗಳು ಏನಿದ್ರೂ ಕೂಡ ಅದು ಸುಲಲಿತವಾಗಿ ಅನುಭವಿಸುವಂತೆ ನಾನು ಮಾಡ್ತೀನಿ ಅಂತ ಶನಿ ಮಹಾತ್ಮ ಬ್ರಹ್ಮನಿಗೆ ವಾಗ್ದಾನ ಮಾಡಿದ್ದಾನೆ ಅಂತ ಗುರುಚರಿತ್ರೆಯಲ್ಲಿ ಬರುತ್ತೆ. ಅಂತಹ ಒಂದು ವಿಶೇಷವಾದ ಶಕ್ತಿ ಬ್ರಾಹ್ಮಿ ಮುಹೂರ್ತ ಕಾಲಕ್ಕಿರುತ್ತೆ. ಅದರಿಂದ ಯಾರು ಮನೆಯಲ್ಲಿ ಕಷ್ಟ ಅಂತ ಹೇಳ್ತಿರೋ ಮೊದಲು ಇದನ್ನು ಮಾಡೋಕ್ಕೆ ಶುರು ಮಾಡಿ. 12 ದಿನ ಈ ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಮನಸ್ಸು ಪ್ರಶಾಂತ ಆಗಲಿಲ್ಲ ಅಂತಂದರೆ ಆಮೇಲೆ ಬಂದು ನನ್ನನ್ನು ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಮನೆ ದೇವರ ಸಮಸ್ಯೆ ಆಗಿರುತ್ತೆ, ಅಥವಾ ಹೆಣ್ಣಿನ ಸಮಸ್ಯೆ, ಯಾರೋ ಮನೆಯಲ್ಲಿ ಯಾರ ಹತ್ರನೋ ಸಾಲ ಇಸ್ಕೊಂಡಿರ್ತೀರಿ, ಆ ಸಾಲಗಾರರು ಬಂದ್ಬಿಟ್ಟು ಕೇಳಿದಾಗ ಅವ್ರ ಮನೇಲಿ ಏನೋ ಕಷ್ಟ ಆಗಿರುತ್ತೆ, ಅವ್ರ ಮನೇಲಿ ಯಾರಿಗೋ ಆರೋಗ್ಯ ಸಮಸ್ಯೆ, ನಾನು ನಿಮಗೆ ಕೊಟ್ಟಿದ್ದೀನಿ ನೀವು ಕೊಡಲ್ವಾ, ನೀವು ನಂಗೆ ಇಂಥ ಸಮಯದಲ್ಲಿ ಕೊಡೋಕ್ಕಾಗಲ್ವಾ, ಎಂಥ ಜೀವನ ನಿಮ್ಮದು, ನಿಮ್ಮ ಕರ್ಮ ಅನುಭವಿಸ್ಕೊ ಹೋಗಿ ನಮ್ಮನ್ನು ನೋಯಿಸಿದ್ದಕ್ಕೆ ಅಂತ ಶಾಪ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಅದು ಗಂಡಸರೋ ಹೆಂಗಸರೋ ಯಾರೋ ಶಾಪ ಹಾಕಿದ್ರು, ಅಯ್ಯೋ ಅವ್ರು ಶಾಪ ಹಾಕಿಬಿಟ್ಟಿದ್ದಾರೆ, ಅದಕ್ಕೆ ನಂಗೆ ಹಿಂಗೆ ಆಗ್ತಾಯಿಲ್ಲ. ಈ ಎಲ್ಲ ತಲೆಯಿಂದ ತೆಗೆದು ಆಚೆಗೆ ಬಿಸಾಕಿ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ ಅಂತ ಒಂದು ಗಾದೆ ಅಲ್ವಾ? ಹಾಗೆ ಜನಗಳಿರೋದೇ ನಮ್ಮನ್ನು ನಿಂದನೆ ಮಾಡೋದಕ್ಕೆ. ಯಾರಾದರೂ ನಾವು ಕೆಳಗಡೆ ಬಿದ್ದಿದ್ದೀವಿ ಅಂತಂದರೆ ನಮ್ಮನ್ನು ತುಳಿಯೋಕ್ಕೆ 1000 ಜನ ಹುಟ್ಟುತ್ತಾರೆ. ನಾವು ಎದ್ದಿದ್ದೀವಿ ಅಂದರೆ ಅಸೂಯೆ ಪಟ್ಕೊಂಡು ದೃಷ್ಟಿ ಹಾಕೋಕ್ಕೆ ಏನೂ ಇರಲಿಲ್ಲ, ನೋಡಿ ಇವನು ಹೇಗೆ ಅಭಿವೃದ್ಧಿ ಆಗ್ಬಿಟ್ಟ, ಎಲ್ಲೋ ತಲೆ ಹೊಡ್ಕೊಂಬಂದಿಯಾ ನೀವನು ಅಂತಲೇ ಮಾತಾಡ್ತಾರೆ, ಬಿಟ್ಟು ಇನ್ನೇನು ಮಾತಾಡಲ್ಲ. ಮಾತುಗಳಿಗೆ ಬೆಲೆ ಕೊಡಬೇಡಿ, ಕರ್ತವ್ಯಕ್ಕೆ ಮಾತ್ರ ನೀವು ಬೆಲೆ ಕೊಡಿ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ನಮಸ್ತೆ ಸರ್. ಹೇಳಿಮ್ಮ. ಸರ್, ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ನಮ್ಗೆ ಏನು ದುಡ್ಡು ಪ್ರಾಬ್ಲಮ್ ಇದೆ? ಕಾಸಿಗೆ ಮಕ್ಕಳು ಮನೇಲಿ ಹೇಳದ್ ಮತ್ ಕೇಳಲ್ಲ, ಓದಲ್ಲ ಮನೇಲಿ. ಆಮೇಲೆ ಅವ್ರನ್ನ ಹಾಸ್ಟೆಲ್ಗೆ ಹಾಕ್ಬಿಡೋಣ ಅಂತ ಇದಾರೆ ನಮ್ಮ ಯಜಮಾನ್ರು. ಹೆಂಗ್ ಮಾಡೋದು? ಹಾಸ್ಟೆಲ್ಗೆ ಹಾಕ್ಬಿಟ್ರೆ ಅಲ್ಲೂ ಓದ್ತಾರ ಏನು ಅನ್ನೋದು ಗೊತ್ತಿಲ್ಲ. ಖಂಡಿತವಾಗ್ಲೂ ಹಾಸ್ಟ್ಲಿಗೆ ಹಾಕಿದ್ರೆ ಮನೇಲೆ ಓದ್ದಿರೋ ಇನ್ನಷ್ಟು ದಾರಿ ತಪ್ಪುತ್ತಾರಮ್ಮ. ಗೊತ್ತಾಗ್ತಾ ಇಲ್ಲ. ಇಬ್ರು ಹೇಳದ್ ಮತ್ ಕೇಳಲ್ಲ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ. ಇಲ್ಲ ಸರ್, ಹೊರಗಡೆ ಇದ್ದೀವಿ. ನಾನು ಇವಾಗ ಅದನ್ನೇ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ದತ್ತಪೀಠಕ್ಕೆ ಬನ್ನಿ, ದತ್ತನ ಮಕ್ಕಳಿಗೆ ತೀರ್ಥ ಸ್ನಾನ ಮಾಡಿಸಿ ಜೇನುತುಪ್ಪ ಸೇವೆಯನ್ನು ಮಾಡಿ ಆ ಜೇನುತುಪ್ಪ ಪ್ರಸಾದನ ಕೊಡ್ತೀನಿ. ಹೇಳಿದ ಮಾತು ಕೇಳೋ ಹಾಗಾಗತ್ತೆ. ಹಾಸ್ಟ್ಲಿಗೆ ಹಾಕಿ ಇನ್ನಷ್ಟು ಹಾಳು ಮಾಡಬೇಡಿ ಮಕ್ಕಳನ್ನು. ಮನೆಯಲ್ಲೇ ಇರಲಿ. ತಂದೆ ತಾಯಿಯ ಪೋಷಣೆಯಲ್ಲೇ ಮಕ್ಕಳು ಬೆಳೆದರೆ ಒಳ್ಳೆ ಸಂಸ್ಕಾರವಂತರಾಗ್ತಾರೆ. ಆತಂಕ ಪಡಬೇಡಿ ಅಮ್ಮ, ಒಳ್ಳೆಯದಾಗಲಿ. ನೋಡಿ, ನಾನೇನು ಹೇಳಿದೆ, ಇದೇ ರೀತಿಯಾದ ಸಮಸ್ಯೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಕಾಡುವಂಥದ್ದು. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಗಂಡ ಹಾಸ್ಟ್ಲಿಗೆ ಹಾಕ್ತೀನಿ ಅಂತ ಹೆಂಡತಿಗೆ ಮಕ್ಕಳನ್ನು ಬಿಡೋಕ್ಕಾಗಲ್ಲ ಅಂತ. ಇದರಿಂದ ಜಗಳ ಶುರುವಾಯಿತು, ಅಸಹನೆ ಶುರುವಾಯಿತು, ಮನೆಯಲ್ಲಿ ಕಲುಷಿತವಾದ ವಾತಾವರಣ ಉಂಟಾಯಿತು.
ಮಕ್ಕಳನ್ನು ಹೆರೋದು ಯಾಕೆ? ಮನೆ ತುಂಬ ಮಕ್ಕಳಿರಲಿ, ಅವ್ರ ಜೊತೆಯಲ್ಲಿ ನಮ್ಮ ಸಂತಸವನ್ನು ಹಂಚ್ಕೊಳ್ಳೋಣ ಅಂತ ಹೇಳಿ ಮಕ್ಕಳು ಹೆತ್ತು ಅವ್ರನ್ನ ಹೊತ್ತು ಸಾಕುವಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಜೀವನವನ್ನೇ ಮುಡುಪಾಗಿಡ್ತೀವಿ ಮಕ್ಕಳಿಗಾಗಿ. ಆದರೆ ಆ ಮಕ್ಕಳನ್ನು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ದೂರಕ್ಕೆ ಕಳಿಸೋವಂತಹ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತೀವಿ. ಯೋಚನೆ ಮಾಡಿ, ನಮ್ಮ ಜೀವನ ಎಷ್ಟು ಹದಗೆಡ್ತಾ ಹೋಗುತ್ತೆ. ಒಂದೇ ಒಂದು ಸಣ್ಣ ಕಾರಣ, ಸೂರ್ಯೋದಯ ಕಾಲದಲ್ಲಿ ನಾವು ಮನೆಯನ್ನು ಅಶುಚಿಯಾಗಿಟ್ಟಿರೋದು ಒಂದೇ ಒಂದು ಕಾರಣಕ್ಕೆ. ಸಾಕಷ್ಟು ಸಮಸ್ಯೆಗಳು ಬರೋದು ಎಲ್ಲಿಂದ ಅಂತಂದರೆ, ನಾನು ಹೇಳ್ತಾ ಇರ್ತೀನಿ ಪದೇ ಪದೇ, ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತ ಕಾಲ ಅಂತಂದರೆ ಬ್ರಹ್ಮ ಸರಸ್ವತಿ ಮನೆ ಒಳಗಡೆ ಬರ್ತಾರೆ. ಸರಸ್ವತಿ ಜ್ಞಾನದೇವತೆ, ವಾಗ್ದೇವತೆ, ಅವಳು ಮನೆ ಒಳಗಡೆ ಬರಬೇಕಾದ್ರೆ ನಮ್ಮ ಮನೆ ಬಾಗಿಲು ಬಂದ ಆಗಿರುತ್ತೆ. ಮಧ್ಯಾಹ್ನ ಕಾಲ ಅನ್ನಪೂರ್ಣೇಶ್ವರಿ, ಸದಾಶಿವ, ಸಾಂಬ ಸದಾಶಿವರು ಮನೆಗೆ ಬರ್ತಾರೆ. ಹೊಟ್ಟೆ ತುಂಬ ಊಟ ತಿನ್ನುವಂತಹ ವ್ಯವಸ್ಥೆ ಆವಾಗ ಮನೆ ಬಂದಾಗಿರುತ್ತೆ. ನಮಗೆ ಊಟ ಮಾಡೋದಕ್ಕೆ ಆಗೋದಿಲ್ಲ. ಅಯ್ಯೋ ನಂಗೆ ಶುಗರು, ಅಯ್ಯೋ ನಂಗೆ ಬಿ ಪಿ, ಅಯ್ಯೋ ನಾನು ಜಾಸ್ತಿ ತಿನ್ನೋ ಹಾಗಿಲ್ಲ, ನನಗೆ ಕೊಲೆಸ್ಟ್ರಾಲು. ಯಾಕೆ? ಅನ್ನಪೂರ್ಣೇಶ್ವರಿಯ ಕೃಪೆ ಇಲ್ಲ. ಮತ್ತು ಸಂಧ್ಯಾಕಾಲ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಬೇಕು, ನಾವು ವಾಕಿಂಗ್ ಹೋಗಬೇಕು, ಬಾಗಿಲು ಬಂದಾಗಿರುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಏನಿಲ್ಲ ಗುರುಜಿ, ಮಗನ ನೌಕರಿ ಸರ್ ಅಂತ ಕೇಳತ್ತಲ್ಲ ಇತ್ತು ಗುರುಜಿ. ಏನಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಮ್ಮ? ಡೇಟ್ 4/12/94 ಇಸ್ವಿ ಗುರುಜಿ. 4/12. 4/12/94. ನಿಮ್ಮ ಕುಲ ದೇವತೆ ಯಾರಮ್ಮ? ಹೆಣ್ಣು ದೇವತೆ ಯಾರಮ್ಮ? ದಂಡಗಳು ಬಸವಣ್ಣ ಗುರುಜಿ. ಹೆಣ್ಣು ದೇವತೆ. ದೇವತೆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು 9 ರೂಪಾಯಿಗಳನ್ನು ತಾಯಿಗೆ ಮನೆಯಲ್ಲಿ ಇಟ್ಟು 12 ದಿನ ಅಥವಾ 18 ದಿನ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಹೇಳಿ ತಾಯಿ. ಖಂಡಿತ ಒಳ್ಳೆಯದಾಗತ್ತಮ್ಮ, ಒಳ್ಳೆಯದಾಗಲಿ. ಸಂಧ್ಯಾಕಾಲದಲ್ಲಿ ಬಾಗಿಲು ಹಾಕಿರ್ತೀವಿ, ವಾಕಿಂಗ್ ಹೋಗೋದು, ಚಾಟ್ಸ್ ತಿನ್ನೋಕ್ಕೆ ಹೋಗೋದು ಮಾಡ್ತೀವಿ. 6 ಗಂಟೆಯಿಂದ 7 ಗಂಟೆ ಮನೆ ಬಾಗಿಲು ಹಾಕಿರ್ತೀವಿ. ಮಹಾಲಕ್ಷ್ಮಿ ತಾಯಿ, ಲಕ್ಷ್ಮೀನಾರಾಯಣರು ಒಳಗಡೆ ಬರೋದಿಲ್ಲ. ಇಂತಹ ಒಂದು ಸಂದರ್ಭ ಬಂದಾಗ ಏನು ಮಾಡೋಕ್ಕಾಗತ್ತೆ ಅಂದರೆ, ಕಷ್ಟ ಬರುತ್ತೆ. ಕಷ್ಟ ಬಂದಾಗ ದೇವರನ್ನು ಬೈಕೊಳ್ತೀವಿ. ದೇವ್ರಿಗೆ ಕಣ್ಣೇ ಇಲ್ಲ, ನಮಗೆ ಯಾಕೆ ಈ ಕಷ್ಟ ಕೊಡ್ತಾ ಇದ್ದಾನೆ, ಇದನ್ನು ಬಿಡೋಣ, ನಮ್ಮ ಕರ್ತವ್ಯವನ್ನು ಮಾಡೋಣ. ಮಧ್ಯಾಹ್ನ ಅಂತೂ ಉದಾರ ನಿಮಿತ್ತಂ ಬಹುಕೃತ ವೇಷಂ, ಹೊರಗಡೆ ಹೋಗಲೇಬೇಕಾದ ಪರಿಸ್ಥಿತಿ, ಮನೆ ಬೀಗ ಹಾಕಲೇಬೇಕಾದ ಪರಿಸ್ಥಿತಿ. ಪ್ರಾತಃ ಕಾಲ ಸಂಧ್ಯಾಕಾಲನಾದರೂ ನಾವು ಭಗವಂತನಿಗೆ ಅಡಿಯಾರಾಗೋಣ. ಸಂಧ್ಯಾಕಾಲ ನಮಗೆ ಬೇಗ ಬರೋಕ್ಕಾಗಲ್ಲ ಅಂದರೆ ಪ್ರಾತಃ ಕಾಲದಲ್ಲಾದರೂ 5 ಗಂಟೆಯಿಂದ 6 ಗಂಟೆವರೆಗೂ ದೀಪವನ್ನು ಹಚ್ಚೋದು, ಮನೆಯಲ್ಲಿ ಸ್ನಾನ ಮಾಡಿದ ನಂತರ ಅಡಿಗೆ ಮಾಡಿ ಊಟ ಬಡಿಸೋದು, ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಮಾಡೋಣ. ಖಂಡಿತವಾಗಲೂ ಮನೆಯ ಸಂಕಷ್ಟಗಳ ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಅಮಾವಾಸ್ಯೆಯ ದಶಭುಜ ಮಹಾಲಕ್ಷ್ಮಿ ಹೋಮ, ಬಹಳ ವಿಶೇಷವಾದ ಹೋಮ ಕಾರ್ಯಕ್ರಮ ನಮ್ಮ ದತ್ತಪೀಠದಲ್ಲಿ ನಡೆಯುತ್ತೆ. ನಾಳೆ ಭಾನುವಾರ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕ, ಜೊತೆಯಲ್ಲಿ ಪಾದುಕಾ ಪೂಜಾ ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ. ಎಲ್ಲರೂ ಭಾಗವಹಿಸಿ ದತ್ತನ ಮತ್ತು ದೇವಿಯ ಕೃಪಾಶೀರ್ವಾದದಿಂದ ಮನಗಳಲ್ಲಿ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ತಿಳಿಸ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.